ನಮಸ್ತೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿಗೆ ಬಂದಿರೋದು ನಾನು ಆವಾಗವಾಗ ವಿಸಿಟ್ ಕೊಡ್ತಾ ಇರ್ತೀನಿ ಈ ಚರ್ಚ್ಗೆ. ಈ ಚರ್ಚ್ ನೋಡೋಕ್ಕೆ ಒಂದು ದೂರದಿಂದ ನೋಡ್ಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ. ಕಟ್ಟಿರೋ ಇದು ಎಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ. ನಾನು ಹಿಂದೂಸೇ ಆದ್ರೂ ಬಂದಿಲ್ಲಿ ನಾನು ಕ್ಯಾಂಡಲ್ ಹಚ್ಬಿಟ್ಟೆ ನಾಳೆ ಹೋಗ್ತೀನಿ. ವರ್ಷ ನಾನು ಅದು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ನನ್ನ ಮಗ ಇಲ್ಲಿ ಇವಾಗ ಯುವ ಅವಾರ್ಡ್ ತೊಗೊಂಡಿದ್ದಾನೆ. ಕರಾಟೆ ಚಾಂಪಿಯನ್ನು, ಬ್ಲ್ಯಾಕ್ ಬೆಲ್ಟ್ ಅದಿತ್ ಶೆಟ್ಟಿ ಅಂತ. ಇವತ್ತು ಅವನು ಅಚೀವ್ ಮಾಡಿರೋದಕ್ಕೆ ಸೆನ್ಸಾಯಿ ಲೋಕೇಶ್ ಸರ್ರೇ ಕಾರಣ. ಮತ್ತು ಪುನೀತ್ ಸರ್ ಮತ್ತು ಲಕ್ಷ್ಮಿ ಮ್ಯಾಮು ಈ ಅವಾರ್ಡ್ ಕೊಡ್ತಿರೋದಕ್ಕೆ ನಾನು ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ. ಇವತ್ತು ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ ನನಗೆ. 2025 ಬಂದಿರೋದು ನನ್ನ ಮಗ ಅಚೀವ್ ಮಾಡಿರೋದಕ್ಕೂ ಇದಕ್ಕೂ. ಇವನು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದಾನೆ. ಸೊ ಈಸ್ 4th ಸ್ಟ್ಯಾಂಡರ್ಡ್. ಇನ್ನು 9 ಇಯರ್ಸಲ್ಲೇ ಇವನು ಅಚೀವ್ ಮಾಡಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ, ಪ್ರೌಡ್ ಫೀಲ್ ಇದೆ. ಸೊ ಎಲ್ಲರಿಗೂ ಹೆಮ್ಮೆ ತರೋ ವಿಷಯ. ಮುಂದೆ ಇನ್ನೂ ಸಾಧಿಸಲಿ, ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ತೇನೆ. ಹಿಂದೂ ಅಂತ ಹೇಳಿದ್ರಿ, ಹಿಂದೂ ಆಗಿ ನೀವು ಚರ್ಚೆಗೆ ಬರ್ತೀವಿ. ಹೌದು. ಹೇಗಿದೆ ಫೀಲು? ಆಮೇಲೆ ಹಿಂದೂಗಳಿಗೆ ಏನು ಹೇಳಿ ಬಯಸ್ತೀರ ಅನ್ನುವಂಥದ್ದು ಧರ್ಮದ ಬಗ್ಗೆ? ಎಲ್ಲ ಧರ್ಮದ್ದು ಅಂತ ಏನಿಲ್ಲ ಸರ್. ನಾವು ಮನೆಯಲ್ಲೂ ಕೂಡ ನಾನು ಬಾಲಯೇಸು ಮತ್ತದು ಫೋಟೋ ಇಟ್ಟಿದ್ದೀನಿ, ರಾಘವೇಂದ್ರದ್ದು ಇಟ್ಟಿದ್ದೀನಿ, ಎಲ್ಲನೂ ಇಟ್ಟಿದ್ದೀನಿ. ನಾನು ಪ್ರತಿ ವರ್ಷವೂ ನಾನು ಕ್ರಿಸ್ಮಸ್ ಹಬ್ಬದ ದಿವಸ ಮನೇಲೂ ಕ್ಯಾಂಡಲ್ ಹಚ್ತೀನಿ, ಚರ್ಚಲ್ಲೂ ಕ್ಯಾಂಡಲ್ ಹಚ್ಬಿಟ್ಟು ಹೋಗ್ತೀನಿ. ಎಲ್ಲ ದೇವರು ಒಂದೇ ಸರ್, ಯಾವುದೂ ಇಲ್ಲ. ಬ್ಲೆಸ್ಸಿಂಗ್ಸ್ ಅಂತ ಎಲ್ಲರಿಗೂ ಇರಬೇಕು ಅನ್ನೋದೇ ನನ್ನಿಂದ ಸರ್. ಯೇಸುನ ಸ್ಮರಿಸಲಿಕ್ಕೆ ಕಾರಣ ಏನು? ಕಾರಣ ಅಂದರೆ ಸರ್, ಅವರು ತುಂಬ ಕಷ್ಟಪಟ್ಟಿರೋದು ಅವ್ರದ್ದೆಲ್ಲ ನಾವು ಓದಿದ್ದೀವಿ. ಏನು ಅಂತ ನಾವು ಓದಿದ್ದೀವಿ, ಯಾವ ಥರ ಅವರು ದೇವರಾಗಿದ್ದಾರೆ ಅಂತ ನಾವು ಓದಿರೋದಕ್ಕೆ. ಅವರು ಏನು ಫೇಕ್ ಅಂತ ಏನೂ ಇಲ್ಲ. ಸೊ ಅದರಿಂದ ನಾನು ನಂಬಿದ್ದೀನಿ ಸರ್, ನಂಬಿರೋದೇ ಕಾರಣ ಸರ್. ದೇವನೊಬ್ಬ ನಾಮ ಹಲವು ಅಷ್ಟೇ, ಏನಿಲ್ಲ. ಹಿಂದೂಸು ಮುಸ್ಲಿಮ್ಸು ಇದು ಈ ಥರ ಏನಿಲ್ಲ. ನಾವು ರಂಜಾನಲ್ಲೂ ಕೂಡ ನಾವು ಫ್ರೆಂಡ್ಸು ತುಂಬ ಇದ್ದಾರೆ. ಮುಸ್ಲಿಮ್ ಮಸೀದಿ ಅಂತ ಹೋಗಲ್ಲ, ಮುಸ್ಲಿಮ್ಸ್ ನಾವು ಹೋಗಿ ವಿಶ್ ಮಾಡ್ತೀವಿ ಸರ್, ಅದರ ಏನಿಲ್ಲ. ಕೊನೆಯದಾಗಿ ಕ್ರಿಸ್ಮಸ್ ಪ್ರಯುಕ್ತ ಸರ್ ಎಲ್ಲರಿಗೂ ಈ ವರ್ಷ 2025 ಏನಿದೆ, ಎಲ್ಲರಿಗೂ ದೇಶಕ್ಕೆ ಆಗಲಿ, ಒಂದು ನಮ್ಮ ಮೈಸೂರಿಗಾಗಲಿ ಇವಾಗ ತುಂಬ ಹೆಮ್ಮೆ ಆಗಿದೆ ಸರ್. ಮೈಸೂರು ದಸರಾಯಿಂದ ಮೊದಲುಗೊಂಡು ಫುಲ್ ದೇಶ ವಿದೇಶದಿಂದ ಬರ್ತಾ ಇದ್ದಾರೆ. ಈ ಚರ್ಚಲ್ಲಿ ತುಂಬ ಫೋಟೋಶೂಟ್ಸು ಇದು ಎಲ್ಲ ತುಂಬ ಫೇಮಸ್ ಆಗಿರೋದ್ರಿಂದ ಈ 2025 ಅನ್ನೋದು ಇನ್ನೂ ಮುಂದೆ ಬರಲಿ. ಯಾವುದೇ ಪ್ರವಾಹ ಅದು ಇದು ಎಲ್ಲ ನಿಂತೋಗಿ ನಮ್ಮ ದೇಶ ಇನ್ನೂ ಸುಭಿಕ್ಷವಾಗಿರಲಿ ಅಂತ ನಾನು ಕೇಳ್ಕೊತೀನಿ ಸರ್. ಫಿಲಮಿನ ಚರ್ಚ್ ನೋಡೋಕ್ಕೆ ಒಂದು ಚೆಂದ ಸರ್, ಅಟ್ರಾಕ್ಟಿವ್. ನಾನು ಇದೇ ರೋಡಲ್ಲಿ ಯಾವಾಗಲೂ ಪಾಸ್ ಆಗ್ತೀನಿ. ಸೊ ಸಿಟಿಗೆ ಹೋಗ್ಬೇಕಾದ್ರೆ ಸೊ ನೋಡೋಕ್ಕೆ ಒಂದು ಅಟ್ರಾಕ್ಟು. ಅಂದರೆ ಒಂಥರ ಒಳಗಡೆ ಹೋದಾಗ ನಮಗೆ ಒಂಥರ ಫೀಲ್ ಬರುತ್ತೆ ಸರ್. ಏನು ಅಂದರೆ ನಮಗೆ ಪೀಸ್ಫುಲ್ ಮೈಂಡ್ ಬರುತ್ತೆ. ಆ ಮೈಂಡ್ಗೋಸ್ಕರ ಆ ಪೀಸ್ಫುಲ್ ಮೈಂಡ್ಗೋಸ್ಕರ ನಾನು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೇ ಹೋಗ್ತೀನಿ ಸರ್. ನನಗೆ ಬರ್ದಲ್ಲಾದರೂ ನಾವು ಏನು ಇದು ಮಾಡಿದ್ರೆ ನಾವು ನಮಸ್ತೆ ಮಾಡಿಬಿಟ್ಟೇ ಹೋಗ್ತೀವಿ ಸರ್. ಆ ಥರ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಸರ್.